ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡ್ತಾ ಇದೆ ಭಾರತ ಸೇನೆ. ವಖಾರ ಕಂಟೋನ್ಮೆಂಟ್ ಬಳಿ ಭಾರತ ಡ್ರೋನ್ ದಾಳಿ ನಡೆಸಿದೆ. ಪಾಕಿಸ್ತಾನದ ವಖಾರ ಕಂಟೋನ್ಮೆಂಟ್ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಪಾಕಿಸ್ತಾನದ ವಖಾರ ಕಂಟೋನ್ಮೆಂಟ್ ಮೇಲೆ ನಡೆದಿರುವಂತಹ ದಾಳಿ ಇದು. ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನ ಮಾಡ್ತಾ ಇದೆ ಭಾರತೀಯ ಸೇನೆ. ವಖಾರ ಕಂಟೋನ್ಮೆಂಟ್ ಮೇಲೆ ಭಾರತ ಡ್ರೋನ್ ದಾಳಿಯನ್ನ ಮಾಡಿದೆ. ಭಾರತದ ದಾಳಿಗೆ ವಿಲವಿಲ ಅಂತ ಒದ್ದಾಡ್ತಾ ಇದೆ ಪಾಕಿಸ್ತಾನ. ಯಾವ ದಾಳಿಯನ್ನು ಕೂಡ ತಡ್ಕೊಳ್ಳುವಂತ ಸಾಮರ್ಥ್ಯ ಇಲ್ಲ. ಮಾತು 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 ಬಡಾಯಿ ಕೊಚ್ಕೊಳ್ಳೋದು ಬಿಟ್ರೆ ಸಂಸತ್ನಲ್ಲಿ ಬಂದು ಕಣ್ಣೀರಿಡೋದು. ಭಾರತದಿಂದ ಹೆಂಗಾದ್ರೂ ಮಾಡಿ ನಮ್ಮನ್ನ ಕಾಪಾಡಿ ಅಂತ. ಅಲ್ಲಿ ಕಾಪಾಡಿ ಅನ್ನೋದು ಹಗಲೊತ್ತಲ್ಲಿ ಬಂದು ರಾತ್ರಿ ಹೊತ್ತಲ್ಲಿ ಬಂದು ಅಟ್ಯಾಕ್ ಮಾಡೋದು. ಸದ್ಯಕ್ಕೀಗ ಕೌಂಟರ್ ಅಟ್ಯಾಕ್ ಆಗಿ ಭಾರತೀಯ ಸೇನೆ ಸರಿಯಾಗಿ ಪಾಠ ಕಲಿಸ್ತಾ ಇದೆ. ಭಾರತದ ದಾಳಿಗೆ ಈಗ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಪಾಕಿಸ್ತಾನದ ವಖಾರ ಕಂಟೋನ್ಮೆಂಟ್ ಮೇಲೆ ಡ್ರೋನ್ ದಾಳಿ ನಡೆದಿರೋದು. ಎಲ್ಲೆಲ್ಲಿ ನೀವು ಟಾರ್ಗೆಟ್ ಮಾಡಿ ಭಾರತದ ಒಂದಷ್ಟು ವಾಯು ನೆಲೆಗಳನ್ನು ಸರ್ವನಾಶ ಮಾಡೋದಕ್ಕೆ ಅಂತ ಟ್ರೈ ಮಾಡಿದ್ರೋ ಅದ್ಯಾವುದು ಕೂಡ ಆಗಿಲ್ಲ. ಬಟ್ ಭಾರತ ಇಡುವಂಥ ಟಾರ್ಗೆಟ್ ಎಲ್ಲೂ ಮಿಸ್ ಆಗ್ತಾ ಇಲ್ಲ. ಭಾರತ ಏನೇ ಡ್ರೋನ್ ದಾಳಿ ಮಾಡಿದ್ರು, ಕ್ಷಿಪಣಿ ದಾಳಿ ಮಾಡಿದ್ರು ಕೂಡ ಎಲ್ಲವೂ ಸಕ್ಸಸ್. ಬಟ್ ಪಾಕಿಸ್ತಾನದ ಕಡೆಯಿಂದ ಯಾವುದೇ ಕ್ಷಿಪಣಿ ಬಂದರೂ, ಡ್ರೋನ್ ಬಂದ್ರೂ ಅವೆಲ್ಲವೂ ಕೂಡ ಒಡಿಸಾಗ್ತಾ ಇವೆ. ಭಾರತ ಕೊಡ್ತಾ ಇರುವಂಥ ಕೌಂಟರ್ ಅಟ್ಯಾಕ್ಗೆ ಮತ್ತೆ ಭಾರತ ಯಾವ ರೀತಿಯ ಕ್ಷಿಪಣಿ ದಾಳಿ ಮಾಡುತ್ತೆ, ಯಾವ ರೀತಿಯಾಗಿ ಡ್ರೋನ್ಗಳನ್ನು ಬಿಡುತ್ತೆ, ಅದೆಲ್ಲದಕ್ಕೂ ಕೂಡ ಪಾಕಿಸ್ತಾನ ತತ್ತರಿಸಿ ಹೋಗ್ತಾ ಇದೆ. ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಏನು ಗೊತ್ತಾಗ್ತಾ ಇಲ್ಲ ಪಾಕಿಸ್ತಾನಕ್ಕೆ. ಸ್ವತಃ ಪಾಕಿಸ್ತಾನವನ್ನು ಆಳ್ತಾ ಇರುವಂಥ ಪ್ರಧಾನಿನೇ ಇಲ್ಲ, ಕಣ್ಮರೆ. ಭಾರತದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಸಚಿವರು, ಅಧಿಕಾರಿಗಳು, ಸೇನಾ ಮುಖ್ಯಸ್ಥರು, ಪ್ರಧಾನಿ ಇಷ್ಟೆಲ್ಲ ಮೀಟಿಂಗ್ ಮಾಡ್ತಿದ್ದಾರೆ. ಬಟ್ ಪಾಕಿಸ್ತಾನದಲ್ಲಿ ಮಾತ್ರ ಜನರನ್ನು ರಕ್ಷಣೆ ಮಾಡಬೇಕಾಗಿದ್ದಂಥ, ಜನರಿಗೆ ಒಂದು ಭರವಸೆ ಕೊಡಬೇಕಾಗಿದ್ದಂಥ ಪ್ರಧಾನಿನೇ ಕಾಣಿಸ್ತಾ ಇಲ್ಲ. ನಿನ್ನೆ ರಾತ್ರಿನೇ ಓಡೋಗಿ ಎಲ್ಲೋ ಅವಿತ್ಕೊಂಡು ಬಿಲ ಸೇರಿಕೊಂಡಿರೋದು. ಜನ ಇನ್ನೇನು ಮಾಡ್ತಾರೆ ಪಾಪ. ಪಾಕಿಸ್ತಾನದಲ್ಲಿರುವಂಥ ಜನಸಾಮಾನ್ಯರು ಒದ್ದಾಡ್ತಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಭಿಕ್ಷಾ ಪಾತ್ರೆಯನ್ನೇ ಹಿಡ್ಕೊಂಡು ಓಡಾಡ್ತಾ ಇದ್ರು. ಈಗಲೂ ಕೂಡ ಮತ್ತೆ ಅದೇ ಪರಿಸ್ಥಿತಿ. ಎಲ್ಲ ಕಡೆ ಕೂಡ ಗಡಿಗಳು ಬಂದಾಗಿವೆ, ವ್ಯಾಪಾರ ವಹಿವಾಟು ಸ್ಥಗಿತ ಆಗಿದೆ. ಮತ್ತೊಂದು ಕಡೆ ಜಲಾಸ್ತ್ರವನ್ನು ಪ್ರಯೋಗ ಮಾಡಿದ್ದೀವಿ ಭಾರತದ ಕಡೆಯಿಂದ. ಇನ್ನೊಂದು ಕಡೆ ಪ್ರವಾಹದ ಭೀತಿ ಎದುರಾಗಿದೆ ಪಾಕಿಸ್ತಾನಕ್ಕೆ, ಚೆನಾಬ್ ನದಿಯಿಂದ ನೀರನ್ನು ಬಿಡ್ತಾ ಇರೋದ್ರಿಂದ. ಹೀಗೆ ಎಲ್ಲ ಕಡೆಯಿಂದನೂ ಕೂಡ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸ್ತಾ ಇರೋದು, ಸರಿಯಾಗಿ ಕೌಂಟರ್ ಅಟ್ಯಾಕ್ಗಳನ್ನ ಕೊಡ್ತಾ ಇರೋದು. ಹಾಗಿದ್ರೂ ಕೂಡ ಅಲ್ಲಲ್ಲಿ ನರಿ ಬುದ್ಧಿ ತೋರಿಸೋದಕ್ಕೆ, ಕುತಂತ್ರಿ ಬುದ್ಧಿ ತೋರಿಸೋದಕ್ಕೆ ಬಂದು ಪಾಕಿಸ್ತಾನ ತಗಲಾಕೊಳ್ತಾ ಇದೆ. ಸದ್ಯ ಪಾಕಿಸ್ತಾನದ ವಖಾರ ಕಂಟೋನ್ಮೆಂಟ್ ಮೇಲೆ ಭಾರತ ಸೇನೆ ಡ್ರೋನ್ ದಾಳಿಯನ್ನು ನಡೆಸಿದೆ.